ಎಸ್ ಮಲ್ಲಿಕಾರ್ಜುನ್ ಅವ್ರು ಹೇಳಿದ್ರು, ಒಂದು ಚಾ ಕುಡಿದ್ರೆ ಅದರ ಋಣ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು. ಮಲ್ಲಿಕಾರ್ಜುನ್ ಅವರೇ, ಶಾಸಕರೇ, ಸಚಿವರೇ, ನಿಮ್ಮಲ್ಲಿ ನಾನು ಒಂದು ಮಾತನ್ನ ಕೇಳ್ತೀನಿ. 45 ವರ್ಷಗಳಿಂದ ನಿಮ್ಮ ಕುಟುಂಬಕ್ಕೆ 45 ವರ್ಷಗಳಿಂದ ಇದೇ ಮುಸ್ಲಿಂ ಸಮುದಾಯ ಒಂದ್ ಸೈಡ್ ವೋಟಿಂಗ್ ಮಾಡಿ ನಿಮ್ಮನ್ನ ಗೆಲ್ಸತ್ತಲ್ಲ, ಅದರ ಋಣನ ತೀರ್ಸಿದ್ ನಿಮ್ಮ ಮಗನ್ನ ನಿಲ್ಲಿಸ್ಬಿಟ್ಟು ತಂದೆಯವರು MLA ಆಗಿದ್ದಾರೆ, ತಾವು ಸಚಿವರಾಗಿದ್ದೀರಿ, ತಮ್ಮ ಮನೆಯವರು ಸಂಸದರಾಗಿದ್ದಾರೆ. ಸಾಲ ನಿಮ್ ಕುಟುಂಬಕ್ಕೆ ಸಮರ್ಥನ ತಗೊಬಂದು ನೀವು ನಿಲ್ಲಿಸ್ಬೇಕಾಗಿತ್ತ? ಈ ಸಲ ನೀವು ದೊಡ್ಡ ಮನ್ಸು ಮಾಡಿ ನಡೀರಿ, ಒಂದು ಅಲ್ಪಸಂಖ್ಯಾತರಿಗೆ ಒಂದು ಸೀಟ್ ಕೊಡೋಣ ಅಂತ ನೀವ್ ಹೇಳಕ್ಕಾಗಿಲ್ವಾ? ಅದೇ ಸಮರ್ಥು ಈ ಎಲೆಕ್ಷನ್ ಕ್ಯಾಂಡಿಡೇಟ್ ಇವತ್ತು ಪಾರ್ಟಿಯಲ್ಲಿ ಡಿಸಿಪ್ಲಿನ್ ಹೈಕಮಾಂಡ್. ಯಾಕೆ ಹೈಕಮಾಂಡ್ ಇವ್ರ ಮೇಲೆ ಆಕ್ಷನ್ ತಗೊಳಲ್ವಾ? ನಾಮಿನೇಷನ್ ಹೋಗ್ಬಿಟ್ಟು ಇವ್ರು 2 ದಿನ ಮುಂಚೆ ಅಲ್ಲಿ ಹೋಗ್ಬಿಟ್ಟು ನಾಮಿನೇಷನ್ ಅನ್ನ ಸಲ್ಲಿಸ್ತಾರಲ್ಲ, ಅದು ಆಂಟಿ ಪಾರ್ಟಿ ಆಕ್ಟಿವಿಟಿ ಆಗಲ್ವಾ? ಈ ತರ ಎಷ್ಟಂತ ಹೇಳಿ ನಾನು. ನಾಯಕರು ನಿಂತ್ಕೊಂಡು ಅಸೆಂಬ್ಲಿಯಲ್ಲಿ ಏನೇನ್ ಹಾಡಾಡಿದ್ರು, ತಿರ್ಗಾ ನೋಡಿದ್ರೆ ಬ್ರದರ್ಸ್ ಅಂತಾರೆ. ಈ ಡಬಲ್ ಸ್ಟ್ಯಾಂಡರ್ಡ್ ನೋಡ್ಕೊಂಡು ನಾವು ಸುಮ್ಗಾಗಿಲ್ವಾ? ಇದೆಲ್ಲ ಇವತ್ತು ಒಂದು ಮಿತಿ ಮೀರಿದೆ ಅಂತ ಹೇಳ್ಬಿಟ್ಟು ರಾಜ್ಯದಿಂದ ಎಲ್ಲ ನಮ್ಮ ಧರ್ಮಗುರುಗಳನ್ನ ಕರೆಸಿ ಇಲ್ಲಿ ಸ್ಟೇಜ್ ಮೇಲೆ ಕುತ್ಕೊಳ್ಳಕ್ ಇಷ್ಟೇ ಅವಕಾಶ. ಕ್ಯಾಮ್ರಾ ಹಿಂದೆ ಪ್ಯಾನ್ ಮಾಡಿ ನೋಡಿ, 200 ಜನ ಪ್ರತಿಯೊಂದು ಜಿಲ್ಲೆ, ಬಾಗಲಕೋಟೆಯಿಂದ, ದಾವಣಗೆರೆಯಿಂದ, ಬೆಳಗಾವಿಯಿಂದ, ಹುಬ್ಳಿಯಿಂದ, ಮಂಗಳೂರಿಂದ, ಹುಣಸೂರು, ಮೈಸೂರು, ಮಂಡ್ಯ, ಚಾಮರಾಜನಗರ ಎಲ್ಲಾ ಜಿಲ್ಲೆಗಳಿಂದ ಇವತ್ತು ಇಲ್ಲಿ ಒಂದು ಈ ನಮ್ಮ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಎಲ್ಲರೂ ಬಂದಿದ್ದಾರೆ. ಇದು ಕೇವಲ ಟ್ರೇಲರ್, ಮುಂದೆ ಬಾಕಿ ಇರುತ್ತೆ. ಅಕಸ್ಮಾತ್ ಈ ಉಚ್ಚಾಟನೆಯ ಆದೇಶವನ್ನು ನೀವು ಹಿಂಪಡಿಲಿಲ್ಲ, ಮುಂದೆ ಯಾವ್ದಾದ್ರು ನಮ್ಮ ನಾಯಕರ ಮೇಲೆ ನೀವು ಆಕ್ಷನ್ ತಗೊಂಡ್ರೆ ಇದು ನಡೀತದೆ. KPCC ಆಫೀಸ್ ಒಳಗಡೆಯಿಂದ ಮೈನಾರಿಟಿ ಮೀಟಿಂಗ್ ಅಂತ ನಡೀತದೆ. ಮೈನಾರಿಟಿ ಮಿನಿಸ್ಟರ್ಗೆ ಗೊತ್ತಾದು, ಮೈನಾರಿಟಿ ಮಿನಿಸ್ಟರ್ ವಿರುದ್ಧ ಮೈನಾರಿಟಿ ಮೀಟಿಂಗು KPCC ಆಫೀಸಲ್ಲಿ ಮಾಡ್ತಿದ್ದೀರಾ. ಅದು ಯಾರ ಕುಮ್ಮಕ್ಕೋಸ್ಕರ ಮಾಡ್ತಿದ್ದೀರಾ? ಅದ್ ಏನಿದೆಯೋ ನಿಮ್ದು ಒಳ ಜಗಳ, ಅದನ್ನ ಒಳಗಡೆ ಇಟ್ಕೊಂಡು ನೀವು ಮುಸ್ಲಿಂ ಸಮುದಾಯವನ್ನ ಟಾರ್ಗೆಟ್ ಮಾಡಿ ನಮ್ಮ ಸಮುದಾಯದ ಒಗ್ಗಟ್ಟನ್ನ ಒಡೆಯೋ ಪ್ರಯತ್ನ ದಯವಿಟ್ಟು ಪಡಬೇಡಿ ಅಂತ ಹೇಳುತ್ತಾ